ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ CTET ಎಕ್ಸಾಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರು ಮುಂಚೆ ಈಗ ಅಪ್ಲೈ ಮಾಡ್ತಾ ಇದ್ದೀರೋ ಇದೇ ಫಸ್ಟ್ ಟೈಮ್ ಆ್ಯಂಡ್ ಈಗ ಆಲ್ರೆಡಿ ಅಪ್ಲೈ ಮಾಡಿ ಜಸ್ಟ್ ಒಂದು 2 ಅಥವಾ 3 ಮಾರ್ಕ್ಸಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕಳ್ಕೊಂಡಿರೋರು, ಸೊ ಎಲ್ಲರಿಗೂ ಈ ವಿಡಿಯೋ ಕಂಪ್ಲೀಟ್ಲಿ ಯೂಸ್ಫುಲ್ ಆಗುತ್ತೆ. ಸೊ ಕೊನೆವರೆಗೂ ಸ್ಕಿಪ್ ಮಾಡಲಿಲ್ದಿರ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. CTET ಸೆಪ್ಟೆಂಬರ್ 2026. ಸೊ CTET ಎಕ್ಸಾಮ್ ಯಾವಾಗ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಎಕ್ಸಾಮನ್ನು ನಮಗೆ ಗೊತ್ತಿರೋ ಹಾಗೆ CBIC ಬೋರ್ಡ್ ಕಂಡಕ್ಟ್ ಮಾಡುತ್ತೆ. ಸೊ CBIC ಬೋರ್ಡ್ ಈ ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ ಆ್ಯಂಡ್ ದಿಸ್ ಇಸ್ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ಈ ಎಕ್ಸಾಮ್ನ ಕ್ಲಿಯರ್ ಮಾಡೋದ್ರಿಂದ ನಿಮ್ಮ ಒಂದು ಪೇ ಸ್ಕೇಲನ್ನು ಕೂಡ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಮತ್ತು ಯಾವುದಾದ್ರೂ ಗೌರ್ಮೆಂಟ್ ಜಾಬನ್ನು ಕರೆದಾಗ ಈ ಸರ್ಟಿಫಿಕೇಟ್ ಇದ್ದರೆ ಯು ವಿಲ್ ಗೆಟ್ ದ ಫಸ್ಟ್ ಪ್ರಿಯಾರಿಟಿ. ನಿಮಗೆ ಒಂದು ಫಸ್ಟ್ ಪ್ರಿಯಾರಿಟಿ ಇರುತ್ತೆ ಅಪ್ಲೈ ಮಾಡೋಕ್ಕೆ. ಯಾವಾಗ ಯಾರ್ಯಾರಿಗೆ ಅಂತಂದರೆ ಕೇಂದ್ರ ಹಾಗೂ ರಾಜ್ಯ ಮಟ್ಟದ ಶಿಕ್ಷಕ ಆಕಾಂಕ್ಷಿಗಳಿಗೆ ಇದು ತುಂಬ ಉಪಯೋಗ ಆಗುತ್ತೆ. BEd ಮಾಡಿರೋರು ಎಲ್ಲರೂ ಕೂಡ ಈ ಎಕ್ಸಾಮನ್ನು ಬರಿಬಹುದು. ಆ್ಯಂಡ್ ಎಲ್ಲೆಲ್ಲಿ ನಡೆಯುತ್ತೆ ಅಂತಂದರೆ ದೇಶಾದ್ಯಂತ 132 ಸಿಟಿಗಳಲ್ಲಿ ಇದು ನಡೆಯುತ್ತೆ, ಆಲ್ ಓವರ್ ಇಂಡಿಯಾದಲ್ಲಿ. ಆ್ಯಂಡ್ ಯಾವ್ಯಾವ ಭಾಷೆ ಇರುತ್ತೆ, ಟೋಟಲ್ 27 ಭಾಷೆ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಕೂಡ ಇರುತ್ತೆ. ಆ್ಯಂಡ್ CBSE ಪ್ರತಿಷ್ಠಿತ ಹಾಗೂ ಪಾರದರ್ಶಕ ವ್ಯವಸ್ಥೆ, ಇದು 22ನೇ ಎಡಿಷನ್ ಕೂಡ ಆಗಿರುತ್ತೆ ಈ ಸತಿ ನಡೀತಿರುವ ಎಕ್ಸಾಮು. ಸೊ 2026 ಪ್ರಮುಖ ಮೈಲಿಗಳು ಏನೇನು ಅಂತ ನೀವು ನೋಡೋದಾದರೆ, ಸೊ ಈಗ ಆಲ್ರೆಡಿ 8ನೇ ತಾರೀಕು 5ನೇ ತಿಂಗಳಲ್ಲೇ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಮಂತ್ 11ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕೋದು ಕೂಡ ಶುರುವಾಗಿದೆ. ಆ್ಯಂಡ್ ನೋಡ್ಕೊಳ್ಳಿ, ಈ ತಿಂಗಳು 10ನೇ ತಾರೀಕು ಜೂನ್ 10 ಇಸ್ ದ ಲಾಸ್ಟ್ ಡೇಟ್. ಇನ್ನು 10ವರೆಗೂ ಟೈಮ್ ಇದೆಯಲ್ವಾ ಅಂದ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಲಾಸ್ಟಿಗೆ ತುಂಬ ಸರ್ವರ್ ಬ್ಯುಸಿ ಆಗುತ್ತೆ, ಅಪ್ಲೈ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದಾದಮೇಲೆ ನಿಮಗೆ ತಿದ್ದುಪಡಿ ಅವಕಾಶ ಕೂಡ ಕೊಡ್ತಾರೆ. ಸೊ ಅದು ಯಾವಾಗ ಇರುತ್ತೆ ತಿದ್ದುಪಡಿ ಅವಕಾಶ ನಿಮಗೆ ಅಂತಂದರೆ, ಸೊ 15ನೇ ತಾರೀಕು ಹಾಗೆ ಇರುತ್ತೆ. 15ರಿಂದ ಈ 17ನೇ ತಾರೀಕು ಏನಾದರೂ ಸ್ಪೆಲ್ಲಿಂಗ್ ಎರರ್ ಆಗಿರಬಹುದು ಅಥವಾ ಏನೋ ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗಲ್ಲಿ ಏನಾದರೂ ಮಿಸ್ಟೇಕ್ ಆಗಿರುವಂಥದ್ದು, ನೀವು ಒಟ್ಟಿನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳೋಕೆ ನಿಮಗೆ ಒಂದು ಅವಕಾಶ 15ನೇ ತಾರೀಕಿಗೆ ಸಿಗುತ್ತೆ. ಸೊ ಆಲ್ರೆಡಿ ಅಧಿಸೂಚನೆ 8ನೇ ತಾರೀಕಿಗೆ ಬಂದಿದೆ. ಅದಾಗಿ ಸ್ವಲ್ಪ ದಿವಸಕ್ಕೇ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅದು 11ನೇ ತಾರೀಕು. ಆ್ಯಂಡ್ ಲಾಸ್ಟ್ ಡೇಟ್ ಬಂದು ಈ ತಿಂಗಳು 10ನೇ ತಾರೀಕು. ಸೊ ಜೂನ್ 10ನೇ ತಾರೀಕು ಲಾಸ್ಟ್ ಡೇಟ್ವರೆಗೂ ಕಾಯಕ್ಕೆ ಹೋಗಬೇಡಿ. ಆ್ಯಂಡ್ ಅದ್ರ ಜೊತೆಗೆ ಎಕ್ಸಾಮ್ ಡೇಟ್ ಕೂಡ ಅವ್ರು ಹೇಳಿಬಿಟ್ಟಿದ್ದಾರೆ, 6ನೇ ತಾರೀಕು 9ನೇ ತಿಂಗಳು, ಅಂದರೆ ಸೆಪ್ಟೆಂಬರಲ್ಲಿ ಎಕ್ಸಾಮ್ದು ಲಾಸ್ಟ್ ಡೇಟ್ ಇದೆ ಅಂತ ಹೇಳಿದ್ದಾರೆ ಅವರು. ಸೊ ಸೆಪ್ಟೆಂಬರ್ 6ನೇ ತಾರೀಕು ಎಕ್ಸಾಮ್ ಇದೆ ಅಂತಂದರೆ ಕರೆಕ್ಟಾಗಿ ಇವತ್ತಿಂದ ಲೆಕ್ಕ ತೊಗೊಂಡ್ರು ನಿಮ್ಮ ಹತ್ರ 90 ದಿನಗಳ ಕಾಲಾವಕಾಶ ಇರುತ್ತೆ. ಸೊ ಸೆಪ್ಟೆಂಬರ್ ಅಂತ ಇನ್ನೂ 3 ತಿಂಗಳಿದೆ. ಅದರಲ್ಲಿ ನೀವು ಪ್ರಿಪೇರ್ ಆಗೋವಂಥದ್ದಿರುತ್ತೆ, ದೆನ್ ಅದ್ರ ಜೊತೆಗೆ ರಿವಿಷನ್ ಮಾಡೋವಂಥದ್ದಿರುತ್ತೆ, ಮಾಕ್ ಟೆಸ್ಟ್ ತೊಗೊಳೋದಿರುತ್ತೆ. ಸೊ ಇವೆಲ್ಲವೂ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ಸೆಪ್ಟೆಂಬರ್ 6ನೇ ತಾರೀಕಿಗೆ ಈ ಎಕ್ಸಾಮ್ ಇರುತ್ತೆ. ಸೊ ಅಷ್ಟೊತ್ತಿಗೆ ನೀವು ಪ್ರಿಪೇರ್ ಆಗೋಕ್ಕೆ ನಿಮ್ಮ ಹತ್ರ 90 ದಿನ ಇರುತ್ತೆ. ಆ್ಯಂಡ್ ಡೋಂಟ್ ವರಿ, 90 ಡೇಸಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನು ಹೇಗೆ ತೊಗೊಳ್ಳೋದು, ಏನೇನೆಲ್ಲ ಓದಬೇಕು ಅನ್ನೋದನ್ನು ನಮ್ಮ ಚಾನಲಲ್ಲಿ ನಿಮಗೆ ಹೇಳ್ತಾ ಹೋಗ್ತೀವಿ. ಸೊ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಸೆಪ್ಟೆಂಬರ್ 6ಕ್ಕೆ ಎಕ್ಸಾಮ್ ನಡೆದ್ರೆ ಅಕ್ಟೋಬರಲ್ಲಿ ನಿಮಗೆ ಅದರದ್ದು ರಿಸಲ್ಟ್ ಇರುತ್ತೆ. ಆ್ಯಂಡ್ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ನೋಡ್ಕೋಬೇಕಾಗಿರುವಂಥ ನಿಯಮಗಳು ಏನೇನು ಅಂತಂದರೆ, ಸೊ ನೀವು ಯಾವುದಾದ್ರೂ ರ್ಯಾಂಡಮ್ ಬೇಸಿಸ್ಗಳಿಗೆಲ್ಲ ಮಾಡೋಕ್ಕಾಗಲ್ಲ. ಸೊ ಪರೀಕ್ಷಾ ಕೇಂದ್ರವನ್ನು ಅಭ್ಯರ್ಥಿ ಆಯ್ಕೆ ಮಾಡುವಂತಿಲ್ಲ ಅಂತ ಇದೆ ಈ ಸತಿ. CBIC ಲಭ್ಯತೆ ಆಧಾರದ ಮೇಲೆ ಕೇಂದ್ರವನ್ನು ಹಂಚಿಕೆ ಮಾಡುತ್ತದೆ. ಆ್ಯಂಡ್ ಜಸ್ಟ್ ನೀವು ಮೆನ್ಷನ್ ಮಾಡಿರ್ತೀರ ಬ್ಯಾಂಗ್ಳೂರ್ ನಾರ್ತ್, ಬ್ಯಾಂಗ್ಳೂರ್ ಸೌತ್, ಅಥವಾ ನಿಮಗೆ ಯಾವ ಸಿಟೀಸ್ ಬೇಕು ಅಂತ, ಆ ಸಿಟಿಯಲ್ಲಿ ನಿಮಗೆ ಪರ್ಟಿಕ್ಯುಲರ್ ಒಂದು ಪ್ಲೇಸ್ ಅಥವಾ ಒಂದು ಕಾಲೇಜನ್ನು ಅವರೇ ಅಸೈನ್ ಮಾಡ್ತಾರೆ. ಅದು ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗೆ ಚೇಂಜ್ ಮಾಡೋ ಅವಕಾಶ ಇರೋದಿಲ್ಲ. ಸೊ ಈಗ ಆಲ್ರೆಡಿ ಅಪ್ಲೈ ಮಾಡಿರೋರಿಗೆ ಒಂದು ಐಡಿಯಾ ಇರುತ್ತೆ ಇದ್ರ ಬಗ್ಗೆ. ಅಪ್ಲೈ ಮಾಡ್ತಿದ್ದಾರೆ ಫಸ್ಟ್ ಟೈಮ್ ಅನ್ನೋರಿಗೆ ಏನೂ ಇಲ್ಲ, ನೀವು ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಡಿಫ್ರೆಂಟ್ ಸಿಟೀಸ್ಗಳನ್ನ ಕೇಳುತ್ತೆ. ನೀವು ಆ ಸಿಟೀಸಲ್ಲಿ ಬ್ಯಾಂಗ್ಳೂರ್ ನಾರ್ತ್, ಸೌತ್ ಆ ಥರ ನೀವು ಚೂಸ್ ಮಾಡಿದಾಗ ಆ ಇದರಲ್ಲಿರುವಂತಹ ಬೇರೆ ಬೇರೆ ಕೇಂದ್ರಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕೇಂದ್ರವನ್ನು ಅವರು ಕೊಡ್ತಾರೆ. ಸೊ ನೀವು ಆ ಕೇಂದ್ರನ ಬದಲಾಯಿಸೋ ಯಾವುದೇ ಅವಕಾಶ ನಿಮಗಿರೋಲ್ಲ. ಸೊ ನೀವು ಅದೇ ಎಕ್ಸಾಮ್ ಸೆಂಟರ್ಗೆ ಹೋಗಿ ಬರೀಬೇಕು. ಕೇವಲ ಅಧಿಕೃತ ವೆಬ್ಸೈಟಲ್ಲಿ ಮಾತ್ರ ನೀವು ಇದನ್ನು ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ, ಅಂದರೆ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಸೊ ಇಲ್ಲಿದೆ ನೋಡಿ, CTET.NICE.in ಅಥವಾ CBSE government.in. ಈ ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಕೂಡ ಹಾಕ್ಬೋದು. ಆ್ಯಂಡ್ ಅರ್ಜಿ ಸಲ್ಲಿಸುವ ಮುನ್ನ ಇನ್ಫಾರ್ಮೇಷನ್ ಬುಲೆಟಿನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದ್ಸಲಿ ಪ್ರಾಪರಾಗಿ ಓದ್ಬಿಟ್ಟು ಕೂಡ ನೀವು ಅಪ್ಲೈ ಮಾಡ್ತಾ
ಹೋಗ್ಬೋದು. ಮತ್ತು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ನೋಡೋದಾದರೆ, ಸೊ 150 ಫಾರ್ಮುಲಾ ಅಂತ ಅನ್ಕೊಬಿಡಿ. 150 MCQಸ್ಗಳಿರುತ್ತೆ. ಟೋಟಲ್ 150 ಮಾರ್ಕ್ಸ್ ಇರುತ್ತೆ. 150 ನಿಮಿಷಗಳು ಅಂದರೆ 2 ಗಂಟೆ 30 ನಿಮಿಷ ಇರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ಸ್ ಇರೋದಿಲ್ಲ. ಸೊ ಇಲ್ಲಿ ನೀವು ಅಯ್ಯೋ ನಾನು ಒಂದು ಕ್ವೆಶನಿಗೆ ಆನ್ಸರ್ ಮಾಡಿದೆ, ಅದು ರಾಂಗ್ ಆಯಿತು, ಇದು ಸರಿ ಆಯಿತು, ಅದರಿಂದ 0.5 ಮಾರ್ಕ್ಸ್ ಕಟ್ ಆಗುತ್ತೆ ಅನ್ನೋ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಸೊ ನೆಗೆಟಿವ್ ಮಾರ್ಕಿಂಗ್ಸ್ ಖಂಡಿತ ನಿಮಗೆ ಇದರಲ್ಲಿ ಇರೋದಿಲ್ಲ. ಸೊ ನೆಗೆಟಿವ್ ಮಾರ್ಕಿಂಗ್ಸ್ ಇಲ್ದಿರೋದೇ ಒಂದು ಪ್ಲಸ್ ಪಾಯಿಂಟ್ ನಮಗೆ, ಅದೇ ಪಾಸಿಟಿವ್ ನಮಗೆ. ಸೊ 150 ಕ್ವೆಶನ್ಸ್ಗಳಿಗೂ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಕೆಲವೊಂದು ಕ್ವೆಶನ್ಸ್ಗಳು ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂದರೆ ಹಾಗೆ ಸುಮ್ಮನೆ ಚೂಸ್ ಮಾಡಿ ಕೂಡ ಹಾಕ್ಬೋದು. ಸೊ ಇದರಲ್ಲಿ 2 ಪೇಪರ್ಸ್ಗಳಿರುತ್ತೆ, ಪೇಪರ್ 1 ಮತ್ತು ಪೇಪರ್ 2 ಅಂತ. ಸೊ ಪೇಪರ್ 1 ಯಾವ ಥರ ಇರುತ್ತೆ, ಯಾವ್ಯಾವ ಕ್ಲಾಸಿಗೆ ಅಪ್ಲೈ ಆಗುತ್ತೆ ಅಂತಂದರೆ, ಪೇಪರ್ 1 ಬಂದು 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗುತ್ತೆ. ಅಂದರೆ ಪ್ರೈಮರಿ ಸ್ಟೇಜ್ ಮಕ್ಕಳುಗಳಿಗೆ ಎಲ್ಲ 5 ವಿಷಯಗಳಿಗೆ ಸಮಾನ ಆದ್ಯತೆಯನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಇಲ್ಲಿ ನೀವು ನೋಡ್ಬೋದು, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಗಿ, ದಟ್ ಈಸ್ ಬಾಲ ವಿಕಾಸನ, ಭಾಷೆ 1, ಭಾಷೆ 2, ಗಣಿತ ಹಾಗೂ ಪರಿಸರ ಅಧ್ಯಯನ. ಸೊ ಇವೆರಡೂ ಇರುತ್ತೆ. ಟೋಟಲಾಗಿ 5 ಸಬ್ಜೆಕ್ಟ್ಸ್ಗಳು ನಿಮಗೆ ಪೇಪರ್ 1ನಲ್ಲಿ ಇರುತ್ತೆ. 150 ಮಾರ್ಕ್ಸ್ಗಳು. ಪ್ರತಿಯೊಂದು ಹಂತನೂ ಅಥವಾ ಪ್ರತಿಯೊಂದು ಭಾಗನೂ 30 ಮಾರ್ಕ್ಸನ್ನು ಕ್ಯಾರಿ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ಚೈಲ್ಡ್ ಡೆವಲಪ್ಮೆಂಟ್ ಪೆಡಾಗೋಗಿ. ಸೊ ಇದು ರಿಲೇಟೆಡ್ ಯಾವ ಥರ ನೀವು ಕ್ವೆಶನ್ಸ್ನ ಅಟೆಂಡ್ ಮಾಡಬೇಕು, ಏನೇನೆಲ್ಲ ಇರುತ್ತೆ ಅನ್ನೋದನ್ನು ನಾವೀಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದ್ರ ಜೊತೆಗೆ ಈ ವರ್ಷದ 2026ರ ಆವೃತ್ತಿ ಕೂಡ ನಾವು ಶುರು ಮಾಡ್ತಾ ಇದ್ದೀವಿ, ಹೊಸ ಕ್ಲಾಸಸ್ಸನ್ನು. ಸೊ ಇಂಟ್ರೆಸ್ಟ್ ಇರೋರು ಕಮೆಂಟ್ ಸೆಕ್ಷನಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕಮೆಂಟ್ ಮಾಡಿ. ಸೊ ನಿಮಗೆ ಸಪ್ರೇಟಾಗಿ ಒಂದು ಹೊಸ ಗ್ರೂಪಿಗೆ ಕೂಡ ನಾವು ಜಾಯಿನ್ ಮಾಡ್ತೀವಿ, CTET ಪೆಡಾಗೋಗಿ ಕಲಿಯೋದ್ರ ಜೊತೆಗೆ. ಆ್ಯಂಡ್ ಭಾಷೆ 1, ಭಾಷೆ 2 ಯಾವಾಗಲೂ ಏನು ಮಾಡ್ತಾರೆ ಅಂತಂದರೆ, ಇದನ್ನು ಚೂಸ್ ಮಾಡ್ಬೇಕಾದ್ರೆ ಅಭ್ಯರ್ಥಿಗಳು ಕನ್ಫ್ಯೂಸ್ ಆಗಿಬಿಡ್ತಾರೆ. ಸೊ ನಾನಿಲ್ಲಿ ಏನು ಹೇಳೋದು ಅಂತಂದರೆ, ಈಗ ಕನ್ನಡ ಮೀಡಿಯಮ್ ಅವ್ರು ಯಾರು ಇರ್ತಿರೋ, ನಾಟ್ ಕನ್ನಡ ಮೀಡಿಯಮ್, ಕರ್ನಾಟಕದವ್ರಿಗೆ ಯೂಶ್ವಲಿ ಏನಾಗಿರುತ್ತೆ, ಪ್ರಥಮ ಭಾಷೆ ಕನ್ನಡ ಆಗಿರುತ್ತೆ. ಸೊ ಫಸ್ಟ್ ಲ್ಯಾಂಗ್ವೇಜನ್ನು ಕನ್ನಡ ಅಂತ ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ನೀವು ಚೂಸ್ ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ಬರುವಂಥ ಸ್ವಲ್ಪ ಪ್ಯಾರಾಗ್ರಾಫ್ ಆಗಿರ್ಬೋದು, ಸ್ವಲ್ಪ ಗ್ರಾಮರ್ ಕ್ವೆಶನ್ಸ್ಗಳು ಈಸಿ ಆಗುತ್ತೆ ಅಟೆಂಡ್ ಮಾಡೋಕ್ಕೆ. 2ನೇ ಭಾಷೆಯನ್ನು ಇಂಗ್ಲೀಷ್ ಚೂಸ್ ಮಾಡ್ಕೊಳ್ಳಿ. ಸೊ ಇಂಗ್ಲೀಷ್ ಇರೋದ್ರಿಂದ ನಿಮಗೆ ಅದು ಕೂಡ ಅಟೆಂಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಸ್ಕೂಲ್ಗಳಲ್ಲೆಲ್ಲ ನಾವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿರ್ತೀವಿ, ಇಲ್ಲ ಅಪ್ಲೈ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗಿಬಿಟ್ಟು ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆ ಥರ ಅಪ್ಲೈ ಮಾಡಿಬಿಡ್ತೀವಿ. ಸೊ ಕನ್ಫ್ಯೂಸ್ ಆಗಿಬಿಡಿ. ಸೊ ಭಾಷೆ 1 ಕನ್ನಡವನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಕನ್ನಡ ಹೋಲ್ಡ್ ತುಂಬ ಚೆನ್ನಾಗಿದೆ, ಗ್ರಾಮರ್ ಪಾಠ ಎಲ್ಲ ನಮಗೆ ಚೆನ್ನಾಗಿ ಬರುತ್ತೆ, ಮತ್ತು ಯಾವುದಾದ್ರೂ ಪ್ಯಾರಾಗ್ರಾಫ್ನ ಓದಿದ್ರೆ ನನಗೆ ಆನ್ಸರ್ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಅದಕ್ಕೆ ಅಂತಂದರೆ, ಸೊ ಕನ್ನಡನ ಪ್ರಥಮ ಭಾಷೆಯಾಗಿ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಮ್ಯಾಥಮ್ಯಾಟಿಕ್ಸ್ ಮತ್ತು ಪರಿಸರ ಅಧ್ಯಯನ ಇರುತ್ತೆ. ಮ್ಯಾಥ್ಸ್ ಡೋಂಟ್ ವರಿ, ತುಂಬ ಏನು ಕಷ್ಟ ಇರೋದಿಲ್ಲ, ತುಂಬ ಬೇಸಿಕ್ ಇರುತ್ತೆ. ಯಾವ್ಯಾವ ಥರ MCQಸ್ಗಳು ಬರುತ್ತೆ ಅನ್ನೋದನ್ನು ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಪರಿಸರ ಅಧ್ಯಯನ ಕೂಡ ಹಾಗೆ ಇರುತ್ತೆ. ಆ್ಯಂಡ್ ಪೇಪರ್ 2ಗೆ ಹೋಗೋದಾದರೆ, ನಾವು ಪೇಪರ್ 2 6ರಿಂದ 8ನೇ ತರಗತಿವರೆಗೆ ಇರುತ್ತೆ. ಸೊ ದಿಸ್ ಇಸ್ ಎಲಿಮೆಂಟರಿ ಸ್ಟೇಜ್ ಅಂತ ಕರಿತೀವಿ. ಸೊ ಇದರಲ್ಲಿ 30 ಸೆಕ್ಷನ್ ಡಿವೈಡ್ ಆಗೋದಕ್ಕಿಂತ ಅವರು ಈ ರೀತಿಯಾಗಿ ಡಿವೈಡ್ ಮಾಡಿಬಿಟ್ಟಿರ್ತಾರೆ 60 ಅಂಕಗಳನ್ನು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಅಗೈನ್ ಈ 30 ಮತ್ತು 30 ಇದರಲ್ಲೂ CDP ಇರುತ್ತೆ, ಭಾಷೆ 1, ಭಾಷೆ 2 ಇರುತ್ತೆ. ಸೊ ಇದಿಷ್ಟಕ್ಕಾದರೆ ಪೇಪರ್ 1ರಲ್ಲಿ ಏನಾಗಿರುತ್ತೆ, ಒಂದು ಮ್ಯಾಥ್ಸ್ ಪೇಪರ್ ಇರುತ್ತೆ, ಇನ್ನೊಂದು ನಿಮಗೆ EVS ಅಂತ ಬರುತ್ತೆ. ಬಟ್ ಇದರಲ್ಲಿ ಆ ರೀತಿ ಆಗಲ್ಲ, ಸೈನ್ಸು ಮತ್ತು ಮ್ಯಾಥ್ಸು ಕಂಬೈನ್ ಆಗಿ ಬರುತ್ತೆ. ಯಾರಿಗೆ? ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ಸಿಗೆ. ಸೈನ್ಸು ಮತ್ತು ಮ್ಯಾಥ್ಸ್ ಟೀಚರ್ ಆಗಬೇಕು ಅಂತಿರೋರಿಗೆ ಪೇಪರ್ 2ರಲ್ಲಿ ಸೈನ್ಸು ಮ್ಯಾಥ್ಸು ಕಂಬೈನ್ ಆಗಿ 60 ಮಾರ್ಕ್ಸಿಗೆ ಇರುತ್ತೆ. ಅದೇ ಸೋಷಲ್ ಟೀಚರ್ ಆಗಬೇಕು ಅಂತಿರೋರಿಗೆ ಸೈನ್ಸ್ ಮ್ಯಾಥ್ಸ್ ಇರೋದಿಲ್ಲ, ಬರೀ ಸೋಷಲ್ ಸ್ಟಡೀಸೇ 60 ಮಾರ್ಕ್ಸಿಗೆ ಇರುತ್ತೆ. ಈ CDP, ಬಾಲ ವಿಕಾಸನ, ಭಾಷೆ 1, ಭಾಷೆ 2ರ ಜೊತೆಗೆ ನಿಮಗೆ ಮಿಕ್ಕಿದ 60 ಮಾರ್ಕ್ಸು ಸೋಷಲ್ ಬಗ್ಗೆ ಇರುತ್ತೆ, ಸೋಷಲ್ ಸ್ಟಡೀಸ್ ಬಗ್ಗೆ. ಅದೇ ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ಗೆ ಈ 3 ಕಾಮನ್ ಸಬ್ಜೆಕ್ಟ್ ಇಬ್ಬರಿಗೂ ಇರುತ್ತೆ. ಅದ್ರ ಜೊತೆಗೆ ಗಣಿತ ಮತ್ತು ವಿಜ್ಞಾನ ಕಂಬೈನ್ ಆಗಿ ಬಂದಿರುತ್ತೆ. ಯಾರಿಗೆ? ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಟೀಚರ್ಸ್ಗಳಿಗೆ. ಸೊ ನೋಡಿಕೊಂಡು ಪ್ರಿಪೇರ್ ಆಗಬೇಕು ನೀವು ಇದ್ರ ತಕ್ಕಂತೆ. ಆ್ಯಂಡ್ ಪೇಪರ್ 1 ವರ್ಸಸ್ ಪೇಪರ್ 2ದಲ್ಲಿ ನೀವು ನೋಡಬೇಕಾಗಿರುವಂಥ ಒಂದು ಸ್ಟ್ರಾಟಜಿ ಮ್ಯಾಟ್ರಿಕ್ಸ್ ಏನು ಅಂತಂದರೆ, ಇದರಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಪೇಪರ್ 1 ಹಾಗೂ ಪೇಪರ್ 2ಗೆ ಕಂಪ್ಲೀಟಾಗಿ 3
ಕಾಮನ್ ಅಂಶಗಳಿದೆ. ಯಾವುದು? ಬಾಲವಿಕಾಸನ, ಭಾಷೆ 1, ಭಾಷೆ 2. ಸೊ ನೀವು ಯಾವಾಗ ಈ ಕಾಮನ್ ಕೋರ್ 90 ಮಾರ್ಕ್ಸ್ ಮೇಲೆ ನೀವು ಮೊದಲು ನಿಮ್ಮ ಹಿಡಿತವನ್ನು ಸಾಧಿಸ್ತೀರೋ ನಿಮಗೆ ಮಿಕ್ಕಿರೋ ಸಬ್ಜೆಕ್ಟ್ಸ್ಗಳಿಗೆ ಆವಾಗ ಇನ್ನೊಂದು ಸ್ವಲ್ಪ ಟೈಮ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಮ್ಯಾಥ್ಸ್ 30, ಪರಿಸರ ಅಧ್ಯಯನ 30 ಬರುತ್ತೆ ಪೇಪರ್ 1ಅಲ್ಲಿ. ಅದೇ ಪೇಪರ್ 2ಅಲ್ಲಿ ನೀವು ಚೂಸ್ ಮಾಡ್ಕೊಂಡಿರೋ ಸಬ್ಜೆಕ್ಟ್ಸ್ ಮೇಲೆಗಡೆ. ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಟೀಚರ್ ಆದರೆ ನಿಮಗೆ ಸೈನ್ಸು ಮ್ಯಾಥ್ಸ್ ಎರಡೂ ಬರಿಬೇಕಾಗತ್ತೆ, ಅಂದರೆ ಎರಡಕ್ಕೂ ಚೂಸ್ ಮಾಡಬೇಕು. ಅದೇ ಸೋಷಲ್ ಆದರೆ ಸೋಷಲ್ ಸ್ಟಡೀಸ್ ಆಗಿರುತ್ತೆ. ಸೊ ನಿಮ್ಮ ಬಿ ಎಡಲ್ಲಿ ನೀವು ಯಾವ ಮೆಥಡ್ ಮಾಡಿರ್ತೀರಾ ಅನ್ನೋದ್ರ ಮೇಲೆಗಡೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ಈ CDP ಭಾಷೆ 1, ಭಾಷೆ 2 ಎರಡೂ ಪೇಪರಲ್ಲೂ ಇರೋದ್ರಿಂದ ನೀವು ಪ್ರಾಪರಾಗಿ ಈ 3 ಸಬ್ಜೆಕ್ಟ್ಸ್ಗಳನ್ನು ಓದಿದ್ದೆ ಆದರೆ 90 ಮಾರ್ಕ್ಸ್ ಬಂದೋಗುತ್ತೆ. ಸೊ ವಿಚ್ ಇಸ್ ಅಗೇನ್ ಕ್ವಾಲಿಫೈಯಿಂಗ್ಗೆ ಹತ್ರ ಬಂದಿರೋ ರೀತಿಯೇ ಆಗುತ್ತೆ. ಆ್ಯಂಡ್ ಗಣಿತ ನಾನು ಹೇಳ್ದಂಗೆ ತುಂಬ ಬೇಸಿಕ್ಸ್ ಇರುತ್ತೆ, ಯಾವ ಥರ ಅಟೆಂಡ್ ಮಾಡಬೇಕು ಏನೇನು ಅನ್ನೋದನ್ನೆಲ್ಲನೂ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಯಾರ್ಯಾರಿಗೆ ನಿಜಕ್ಕೂ ಟೆಟ್ ಎಕ್ಸಾಮನ್ನು ಈ ವರ್ಷ ಕ್ಲಿಯರ್ ಮಾಡಬೇಕು ಅಂತ ಇದ್ದೀರೋ ಆ್ಯಂಡ್ CDP ರಿಲೇಟೆಡ್, ಮ್ಯಾಥ್ಸ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ನೀವು ನಮ್ಮ ಚಾನಲ್ನ ಫಾಲೋ ಮಾಡಿದ್ರೆ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ನಾವು ಆಲ್ರೆಡಿ ಒಂದು ಹೊಸ ಮಾಸ್ಟರ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟೆಟ್ಟಿಗೋಸ್ಕರ. ಸೊ ಆ ಮಾಸ್ಟರ್ ಕ್ಲಾಸಿಗೆ ಇಂಟ್ರೆಸ್ಟ್ ಇರೋರು ಕಮೆಂಟ್ ಸೆಕ್ಷನಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಅಥವಾ ನಾನು ಜಾಯ್ನ್ ಆಗ್ತೀನಿ ಅಂತ ನೀವೊಂದು ಕಮೆಂಟ್ ಮಾಡಿದ್ರೆ ನಾವು ನಿಮಗೆ ನಮ್ಮ ವಾಟ್ಸಪ್ ಗ್ರೂಪಿನ ಲಿಂಕನ್ನು ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಗ್ರೂಪಿಗೆ ನೀವು ಜಾಯ್ನ್ ಆಗ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು? ವೆರಿ ಸಿಂಪಲ್, ನೀವೊಂದು ಮಾಸ್ಟರ್ ಗೇಮ್ ಪ್ಲ್ಯಾನ್ನ ರೆಡಿ ಮಾಡ್ಕೊಳ್ಬೇಕು. ಯಾವ ರೀತಿ ನೀವು ಅಪ್ಲೈ ಮಾಡ್ತೀರಾ ಅಂತ ನೋಡಬೇಕು. ಈಗ ಆಲ್ರೆಡಿ ತುಂಬ ಜನ ವರ್ಕಿಂಗಲ್ಲಿ ಇರ್ತೀರ. ಸೊ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಅಥವಾ 6 ಗಂಟೆವರೆಗೂ ವರ್ಕಿಂಗಲ್ಲಿ ಇರೋರು ಇರ್ತಾರೆ. ಸೊ ಅಂಥವ್ರಿಗೆ ಯಾವ ರೀತಿಯಾಗಿ ಸ್ಟಡಿ ಪ್ಲ್ಯಾನ್ ವರ್ಕ್ ಆಗುತ್ತೆ, ಆ ಸ್ಟಡಿ ಪ್ಲ್ಯಾನ್ನ ಹೇಗೆ ಮಾಡ್ಕೊಳ್ಬೇಕು, ಹೇಗೆ ಇರುವಂತಹ 90 ಡೇಸಲ್ಲಿ ಪೂರ್ತಿ ಎಲ್ಲ ಕಂಟೆಂಟನ್ನು ಓದಿ ಅದರ ಜೊತೆಗೆ ರಿವಿಷನ್ ಹೇಗೆ ಮಾಡೋದು ಅನ್ನೋದನ್ನೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಯಾರೂ ಮರೆಯಲಿಲ್ದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆಲ್ಲ ತಿಳ್ಕೊಳ್ತಾ ಹೋಗ್ಬೋದು. ಸೊ ಅಧಿಕೃತ ವೆಬ್ಸೈಟಿಂದ ಇನ್ಫಾರ್ಮೇಷನ್ ಬುಲೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಸಿಲೆಬಸ್ ಏನೇನಿರುತ್ತೆ ಸಿಲೆಬಸ್ ಅನಲೈಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಿಮ್ಮ ಅಗತ್ಯ ದಾಖಲೆಗಳು ಮತ್ತು ಸಿಗ್ನೇಚರ್ ಎಲ್ಲವನ್ನು ನೀವು ಅಪ್ಲೋಡ್ ಮಾಡಬೇಕಾದ್ರೆ ಯಾವ ಸಿಗ್ನೇಚರ್ ಹಾಕಿರ್ತೀರೋ ಅದೇ ಸಿಗ್ನೇಚರನ್ನು ಮೇಂಟೈನ್ ಮಾಡಿ. ಸಪೋಸ್ ನೀವು ಏನಾದರೂ ಅಪ್ಲೋಡ್ ಮಾಡಬೇಕಾದ್ರೆ ಯು ಹ್ಯಾವ್ ಯೂಸ್ ದ ಸಿಗ್ನೇಚರ್ ಲೈಕ್ ದಿಸ್, ಯಾವುದೋ ಒಂದು ನೇಮ್ ಸಿಗ್ನೇಚರ್ ಈ ರೀತಿ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ನೀವು ಇನ್ನೆಲ್ಲೋ ಸಿಗ್ನೇಚರ್ ಮಾಡಬೇಕಾದ್ರೆ ಪೂರ್ತಿ ಪ್ರಾಪರಾಗಿ ಸಿಗ್ನೇಚರ್ ಮಾಡ್ತೀರ ಅಂದರೆ ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್. ಓಕೆ, ಸೊ ಸಿಗ್ನೇಚರನ್ನು ಕೂಡ ಪ್ರಾಪರಾಗಿ ಒಂದನ್ನೇ ಮೇಂಟೈನ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಅಪ್ಲೈ ಮಾಡೋಕ್ಕೆ ಕೊನೆ ದಿನಾಂಕ 10ನೇ ತಾರೀಕು ಆಗಿರುತ್ತೆ. ಸೊ ಇದಿಷ್ಟು ನಿಮ್ಮ ಗಮನದಲ್ಲಿ ಇರಲಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಸೆಷನ್ ಆಗಿತ್ತು. ನಾನೀಗ ಆಲ್ರೆಡಿ ಹೇಳ್ದಂಗೆ ತುಂಬ ಜನ ವರ್ಕಿಂಗ್ ಇರ್ತೀರಾ. ಸೊ ವರ್ಕಿಂಗ್ ಇರುತ್ತೆ ನಿಮಗೆ 10 to 5. ಸೊ ಈ 10 to 5 ಟೈಮಿಂಗ್ಸ್ ಬಿಟ್ಟು ಮಾರ್ನಿಂಗ್ ಮತ್ತು ಈವ್ನಿಂಗ್ ನೀವು ಯಾವ ಥರ ಪ್ಲ್ಯಾನ್ ಮಾಡಿಕೊಂಡು ಯಾವ ಥರ ಟೆಟ್ ಎಕ್ಸಾಮಿಗೆ ನೀವು ರಿಮೈನಿಂಗ್ 90 ಡೇಸಲ್ಲಿ ಹೇಗೆ ಪ್ರಿಪೇರ್ ಆಗಬಹುದು, ದಟ್ ಟು ಬರೀ ಎಲಿಜಿಬಿಲಿಟಿ ಮಾರ್ಕ್ಸ್ ಅಲ್ಲ, ಒಳ್ಳೆ ಕ್ವಾಲಿಫೈಯಿಂಗ್ 150ಕ್ಕೆ ನೀವು ಯಾವ ರೀತಿಯಾಗಿ ಹತ್ರ 125 ಅಥವಾ 130ವರೆಗೂ ನೀವು ಸ್ಕೋರ್ ಮಾಡಬಹುದು. ಸೊ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋ ಸ್ಟಡಿ ಪ್ಲ್ಯಾನನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಈಗ CDP, ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಪೆಡಗಾಗಿ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಸೈನ್ಸ್, ಮ್ಯಾಥ್ ಆ್ಯಂಡ್ ಸೈನ್ಸ್ ಎರಡರದ್ದು ಕ್ಲಾಸನ್ನು ಆಲ್ರೆಡಿ ಶುರು ಮಾಡಿದ್ದೀವಿ, ಮಾಸ್ಟರ್ ಕ್ಲಾಸಸನ್ನು. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಕಮೆಂಟ್ ಸೆಕ್ಷನಲ್ಲಿ ಇಂಟ್ರೆಸ್ಟೆಡ್ ಅಂತ ಮೆಸೇಜ್ ಮಾಡಿ, ಅಥವಾ ನಾನು ಜಾಯ್ನ್ ಆಗ್ತೀನಿ ಅನ್ನೋ ಥರ ಜಸ್ಟ್ ಜಾಯ್ನಿಂಗ್ ಆರ್ ಇಂಟ್ರೆಸ್ಟೆಡ್ ಎನಿಥಿಂಗ್ ವಿಚ್ ಎವರ್ ಯು ವಾಂಟ್ ಆ ಕಂಫರ್ಟೇಬಲಲ್ಲಿ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಮನ್ನು ವಾಟ್ಸಪ್ ಗ್ರೂಪಿಗೆ ನಾನು ಜಾಯಿನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಸೆಷನಲ್ಲಿ ಐ ಆಮ್ ಗೋಯಿಂಗ್ ಟು ಶೋ ಯು ಅ ಪ್ಲ್ಯಾನ್. ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು 90 ಡೇಸಲ್ಲಿ ಕವರ್ ಮಾಡಬಹುದು ಅನ್ನೋ ಕಂಪ್ಲೀಟ್ ಪ್ಲ್ಯಾನ್. ದೆನ್ ಸಿಲಬಸ್ ಅನಾಲಿಸಿಸ್. ಸೊ ಸಿಲಬಸ್ಸನ್ನು ಎಷ್ಟು ಓದಬೇಕು ಎಲ್ಲ ಓದಬಾರ್ದು. ಸೊ ಏನೇನು ತುಂಬ ಇಂಪಾರ್ಟೆಂಟ್ ಇದೆಯೋ ಅದನ್ನು ಮಾತ್ರ ಓದೋದು, ಹೇಗೆ ಯಾವುದ್ಯಾವುದನ್ನು ಮಾತ್ರ ಓದಬೇಕು ಅಂತ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.